ವೆಲ್ಕಮ್ ಟು ಮೈ ಚಾನಲ್. ಟುಡೇ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ, ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವರ ಇನ್ನರ್ ಸ್ಟ್ರೆಂತ್ ಏನು, ಅಂದರೆ ಮಾನಸಿಕ ಮನೋಬಲ ಏನು ಮತ್ತು ದೈಹಿಕ ಮನೋಬಲ ಏನು ಅಥವಾ ಬುದ್ಧಿ ಮನೋಬಲ ಅಂದರೆ ಏನು. ಸೊ ನೋಡ್ತಾ ಇರೋರ ನನ್ನ ವ್ಯೂವರ್ಸ್ ಅವರ ಇನ್ನರ್ ಸ್ಟ್ರೆಂತ್. ಸೊ ಇದು ನಿಮ್ಗೆ ಯಾವ ರೀತಿ ರೆಸನೇಟ್ ಆಗುತ್ತೋ ಆ ರೀತಿ ತಗೊಳ್ಳಿ. ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಎಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಸೊ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಯಾರಿಗೆ ಎಷ್ಟು ರೆಸನೇಟ್ ಆಗುತ್ತೋ ಅಷ್ಟು ತಗೊಳ್ಳಿ. ರೆಸನೇಟ್ ಆಗಿಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಸೊ ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವರ ಇನ್ನರ್ ಸ್ಟ್ರೆಂತ್ ಏನು, ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವರ ಇನ್ನರ್ ಸ್ಟ್ರೆಂತ್ ಏನು, ನೋಡ್ತಾ ಇರೋ ನನ್ನ ವ್ಯೂವರ್ಸ್ ಅವರ ಇನ್ನರ್ ಸ್ಟ್ರೆಂತ್ ಏನು. ಸೊ ನಾನಿಲ್ಲಿ 5 ಕಾರ್ಡ್ಸ್ ತೆಗಿತೀನಿ, ಅಷ್ಟೇ ಸಾಕು. ಸೊ ಇನ್ನೂ ಒಂದು ಕಾರ್ಡ್ ಎಕ್ಸ್ಟ್ರಾ ನಟ್ಟಿದ್ದೀನಿ. ಸೊ 6 ಕಾರ್ಡ್ಸ್. ಸೊ ಇಲ್ಲಿ ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಂದರೆ, ಇಲ್ಲಿ 5 ಆಫ್ ಕಪ್ಸ್ ಬಂದಿದೆ. ಸೊ ನಿಮಗೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ, ಎಷ್ಟೇ ಯೋಚನೆ ಇದ್ರೂ, ಎಷ್ಟೇ ಗೊಂದಲ ಇದ್ರೂ, ನೀವು ಅಟ್ ಎ ಟೈಮ್ ಆ ಪ್ರಾಬ್ಲಮ್ಗೆ ಹೇಗೆ ಸೊಲ್ಯೂಷನ್ ಹುಡುಕಬೇಕು, ಸೊ ಅದನ್ನು ಹುಡುಕ್ತೀರ. ಆ ಒಂದು ಸೊಲ್ಯೂಷನ್ಗೋಸ್ಕರ ನೀವು ಆ್ಯಕ್ಷನ್ ತಗೊತೀರ. ನೋಡಪ್ಪ, ಈ ಥರ ಈಗ ಸಪೋಸ್ ಎಕ್ಸಾಂಪಲ್ಲು, ಈಗ ಯಾವುದೋ ಒಂದು ಪ್ರಾಬ್ಲಮ್ ಬಂತು. ಸೊ ಮೆಂಟಲ್ ಹೆಲ್ತ್ ಅಥವಾ ಫಿಸಿಕಲ್ ಹೆಲ್ತಾಗಿ ಡಿಸ್ಟರ್ಬ್ ಆದರೆ, ಸೊ ಡಿಸ್ಟರ್ಬ್ ಆಗಿರೋದ್ರಿಂದ ಸೊ ನೀವು ಹಂಗೆ ಸುಮ್ಮನೆ ಕೂತ್ಕೊಳಲ್ಲ. ಸೊ ಅದಕ್ಕೋಸ್ಕರ ವರ್ಕ್ ಮಾಡ್ತೀರ. ಸೊ ಯಾವುದೇ ಒಂದು ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಯಾವ ಥರ ನಿರ್ಧಾರ ತಗೊಬೇಕು, ಸೊ ಅದನ್ನೇ ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಹೇಳ್ತದೆ. ನೀವು ಸುಮ್ಮನೆ ಕೂತ್ಕೊಳಲ್ಲ. ಸೊ ಸೋತ್ರೂ ಅದನ್ನು ಯಾವ ರೀತಿ ಗೆಲ್ಲಬೇಕು ಆ ಥರ ಮನೋಸ್ಥೈರ್ಯ ಇದೆ, ಮನೋಬಲ ಇದೆ. ಸೊ ಆ್ಯಕ್ಷನ್ ತಗೊತೀರ. ಮತ್ತು ನಿಮಗೆ ಇನ್ನೊಂದು ವಿಚಾರ, ನೀವು ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡ್ತೀರ. ಮತ್ತು ಅದು ತುಂಬ ಸಮಸ್ಯೆ ಆಯ್ತಂದರೆ ಅದನ್ನು ಬಿಟ್ಟು ಮುಂದಕ್ಕೆ ಹೋಗ್ತೀರ. ಮತ್ತು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಯೋಚನೆ ಮಾಡ್ತೀರ. ಸೊ ಇದು ನಿಮ್ಮ ಒಂದು ಇನ್ನರ್ ಸ್ಟ್ರೆಂತ್. ಮತ್ತು ನಿಮ್ಗೆ ಎಷ್ಟೇ ಪ್ರಾಬ್ಲಮ್ ಬಂದ್ರೂ ನಿಮಗೆ ಆದಂಥ ಒಂದು ಪವರ್ ಇದೆ. ಆ ಪವರ್ನ ನೀವು ಕಟ್ಕೊಂಡಿದ್ದೀರ. ಸೊ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಎಷ್ಟೇ ಬ್ಯಾಡ್ ಎಫೆಕ್ಟ್ಸ್ ಇದ್ರೂ, ಯಾವುದೇ ಒಂದು ಕೆಟ್ಟ ತೊಂದರೆಗಳಿದ್ರೂ, ಸೊ ಅದರಿಂದ ನೀವು ಹೊರಗಡೆ ಬರ್ತೀರ. ಸೊ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಆ್ಯಕ್ಷನ್ ತಗೊಂಡು